ಬೆಳ್ಳಂ ಬೆಳಗ್ಗೆಯೇ ಲೋಕಾಯುಕ್ತ ಅಧಿಕಾರಿಗಳು ಸುಖನಿದ್ರೆಯಲ್ಲಿದ್ದಂತಹವರಿಗೆ ಶಾಕ್ ಕೊಟ್ಟಿದ್ದಾರೆ. ಕಲಬುರಗಿ ಮೂಲದ ಬೆಂಗಳೂರು ಅಧಿಕಾರಿ ಮನೆಯಲ್ಲಿ ಚಿನ್ನದ ಖಜಾನೆ. ಬಿಬಿಎಂಪಿ ಸಹಾಯಕ ಆಯುಕ್ತ ಬಸವರಾಜ ಮಾಗಿ ಮನೆಯಲ್ಲಿ ಚಿನ್ನದ ಖಜಾನೆ ಪತ್ತೆಯಾಗಿದೆ. ಡೈಮಂಡ್ ನಕ್ಲೆಸ್ಸು, ಚಿನ್ನದ ನಕ್ಲೆಸ್ಸು, ಚಿನ್ನದ ಬಳೆ, ಕ್ಲಾಸಿನೋ ಕಾಯಿನ್ಸ್ ಇರುವಂತಹ ಸೂಟ್ ಕೇಸ್ ಕೂಡ ಪತ್ತೆಯಾಗಿದೆ. ಸೂಟ್ ಕೇಸ್ನಲ್ಲಿತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಯಿನ್ಸ್, ದುಬಾರಿ ಮೌಲ್ಯದ 7 ಲೈಟರ್, ತಲವಾರ್, 2 ಚಾಕುವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಂತಹ ಬೆಲೆ ಬಾಳುವ ವಸ್ತುಗಳು ಇದು. ಚಿನ್ನದ ಖಜಾನೆಯನ್ನೇ ಸೃಷ್ಟಿ ಮಾಡಿದ್ರಂತೆ ಈ ಅಧಿಕಾರಿ. ಕಲಬುರಗಿ ಮೂಲದ ಬೆಂಗಳೂರು ಅಧಿಕಾರಿಯ ಮನೆಯಲ್ಲಿ ಇವೆಲ್ಲವೂ ಕೂಡ ಪತ್ತೆಯಾಗಿರುವಂಥದ್ದು. ಎಷ್ಟರ ಜನರ ತಲೆ ಮೇಲೆ ಕೈ ಇಟ್ಟಿದ್ರು, ಉಂಡೆನಾಮ ಹಾಕಿದ್ರು ಅನ್ನೋದು ಕೂಡ ಈ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಕೈ ಹಾಕಿದಲ್ಲೆಲ್ಲ ಬರೀ ದುಡ್ಡು, ಬಂಗಾರ, ಡೈಮಂಡೇ ಸಿಕ್ಕಿದೆ. ಇದನ್ನು ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗ್ಬಿಟ್ಟಿದ್ದಾರೆ. ಇಷ್ಟೊಂದು ಪ್ರಮಾಣದ ಆಸ್ತಿಯನ್ನು, ವಜ್ರ ವೈಡೂರ್ಯಗಳನ್ನು ಸಂಬಳದಿಂದ ಸಂಪಾದಿಸ್ಲಿಕ್ಕೆ ಸಾಧ್ಯನಾ ಅಂಥೇಳಿ ಪ್ರಶ್ನೆಯನ್ನು ಮಾಡಿದಾರಂತೆ. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಎಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಗುಡ್ಡೆ ಹಾಕಿದ್ದಾರೆ ಅಂಥೇಳಿ. ಬಸವರಾಜ ಮಾಗಿ ಅಂಥೇಳಿ ಇವರ ಮನೆಯಲ್ಲಿ ಸಿಕ್ಕಂತಹ ಚಿನ್ನದ ಖಜಾನೆ ಇದು. ಕೋಟಿ ಕೋಟಿ ಬೆಲೆ ಬಾಳುವಂತಹ ವಜ್ರ ವೈಡೂರ್ಯಗಳ ಒಡೆಯರಾಗಿದ್ದಾರೆ ಇವರು.